ಖಡಕ್ಕಾದ ಕೋಲ್ಡ್ ಕಾಫಿ ನೋಡಿ ಅಂತೆ ರೆಡಿಯಾಗಿದೆ. ಮೇಲೆ ಎಲ್ಲ ನೂರೆ ಉಕ್ಕಿ ಬಂದಿದೆ ನೋಡಿ ಫ್ರೆಂಡ್ಸ್. ಇವಾಗ ಉಂಟಲ್ಲ ತುಂಬ ಬಿಸಿಲು, ತುಂಬ ಸೆಕೆ ನೋಡಿ. ನಮಗೆ ಬಿಸಿ ಬಿಸಿ ಕಾಫಿ ಎಲ್ಲ ಕುಡಿಲಿಕ್ಕೆ ಸೇರೋದಿಲ್ಲ. ಹಾಗಾಗಿ ಅದನ್ನೇ ಕೋಲ್ಡ್ ಕಾಫಿ ಮಾಡಿ ಕುಡಿದರೆ ಹೇಗೆ, ತುಂಬಾ ಚೆನ್ನಾಗಿರ್ತದಲ್ಲ. ಇವತ್ತು ನಾನು ನಿಮಗೆ ಮನೆಯಲ್ಲೇ ಸಿಂಪಲ್ ಆಗಿ ಕೋಲ್ಡ್ ಕಾಫಿಯನ್ನು ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ತೋರಿಸಿ ಕೊಡ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು, ನೀವು ಕೂಡ ತಪ್ಪದೆ ಟ್ರೈ ಮಾಡಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಬಿಸಿಲು ನೋಡಿ ತುಂಬ, ಈಗ ಒಂದು 10 ಗಂಟೆ ಆಗೋದಷ್ಟೇ, ಎಷ್ಟು ಬಿಸಿಲು ನೋಡಿ, ಸುಡು ಬಿಸಿಲಿನ ಥರ ಉಂಟು. ಇವಾಗಿನ ವೆದರಿಗೆ ನಾವು ಹಾಟ್ ಕಾಫಿ ಕುಡಿಯೋದಕ್ಕಿಂತ ಕೋಲ್ಡ್ ಕಾಫಿ ಕುಡಿದರೆ ಒಳ್ಳೆಯದು. ಹಾಗಾಗಿ ನಾನಿವತ್ತು ನಿಮಗೆ ಈ ಕಾಫಿಗೆ ಬೇಕಾಗಿ ಹಾಲನ್ನು ಕುದಿಸ್ತಾ ಇದ್ದೇನೆ. ನಮಗೆ ಹಾಲು ಸ್ವಲ್ಪ ಕುದಿದು ಅದನ್ನು ಹಾಕಿದರೆ ಒಳ್ಳೆಯದಾಗ್ತದೆ, ಹಸಿ ಹಾಲೆಲ್ಲ ಒಳ್ಳೆಯದಾಗೋದಿಲ್ಲ ನೋಡಿ. ಅದಕ್ಕೋಸ್ಕರ ನಾನಿಲ್ಲಿ 1 ಲೋಟದಷ್ಟು ಹಾಲನ್ನು ತಗೊಂಡಿದ್ದೇನೆ. ಸ್ವಲ್ಪ ಇದನ್ನು ಕುದಿಸುವ, ಮತ್ತು ನಾವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಲು ಹಾಕಿದರೆ ಸಾಕು. ನಾನಿವತ್ತು ಯೂಸ್ ಮಾಡ್ತಾ ಇರುವಂಥದ್ದು ಕೆನರಾ ಫಾರ್ಮ್ಸ್ ಅವರ ಹಾಲು, ದೇಸಿ ಹಾಲು. ಅವರದ್ದು ಸ್ವಲ್ಪ ಹಾಲು ಹಾಕಿದರೆ ಸಾಕು, ಅಂದರೆ ದಪ್ಪಾಗಿ ಚೆನ್ನಾಗಿ ಬರ್ತದೆ ಕಾಫಿ ಎಲ್ಲ ಮಾಡಲಿಕ್ಕೆ ಹೇಳಿ ಮಾಡಿಸಿದಂಥ ಹಾಲದು. ತುಂಬಾ ದಪ್ಪ ಇರ್ತದೆ. ಹಾಗೆಯೇ ಮನೆಯಲ್ಲಿ ಹಸುವಿನ ಹಾಲು ಕುಡಿದದ್ದೇ ಫೀಲ್ ಆಗ್ತದೆ ನಮಗೆ. ಅದು ಅಂಗಡಿಯಿಂದ ತಂದಿದ್ದು ಪ್ಯಾಕೆಟ್ ಹಾಲು ಅಂತೇಳಿ ಗೊತ್ತೇ ಆಗೋದಿಲ್ಲ. ದಪ್ಪ ಹಾಲಲ್ಲ. ನಾನು ಸ್ವಲ್ಪ ಕೂಡ ನೀರು ಹಾಕಲಿಲ್ಲ ಅದಕ್ಕೆ, ಹಾಗಾಗಿ ಸ್ವಲ್ಪ ಈ ಥರ ಕೈ ಆಡಿಸಲಿಲ್ಲ ಅಂತ ಹೇಳಿ ಆದರೆ ಪಾತ್ರದ ತಳದಲ್ಲಿ ಹಾಲು ಹಿಡಿತದೆ ನೋಡಿ. ಆಗಿದೆ. ಇದನ್ನು ಸ್ವಲ್ಪ ತಣಿಲಿ. ಕೋಲ್ಡ್ ಕಾಫಿ ಮಾಡಲಿಕ್ಕೆ ಬೇಕಾಗಿ ನಾನಿಲ್ಲಿ ಒಂದು ಚಿಕ್ಕ ಸೈಜ್ನ ಗಾಜಿನ ಡಬ್ಬವನ್ನು ತಗೊಂಡಿದ್ದೇನೆ. ಆ ಡಬ್ಬಕ್ಕೆ ಹಾಕಿ ನಮಗೆ ಕುಲುಕಲಿಕ್ಕೆ ಒಳ್ಳೆಯದಾಗ್ತದೆ. 2 ಸ್ಪೂನ್ ಆಗುವಷ್ಟು ಬ್ರೂ ಪೌಡರನ್ನು ಹಾಕ್ಕೊಳ್ತೇನೆ. 2 ಸ್ಪೂನ್ ಆಗುವಷ್ಟು ಸಕ್ಕರೆ, ಒಂದು 4 ಐಸ್ ಕ್ಯೂಬನ್ನು ಹಾಕ್ಕೊಳ್ಳುವ. ಕುದಿಸಿದ ನೀರು ಒಂದು ಅರ್ಧ ಲೋಟದಷ್ಟು ಹಾಕ್ಕೊಂಡೆ. ಇನ್ನಿದನ್ನು ಹಾಗೆ ಮುಚ್ಚುವ ನೋಡಿ. ಮುಚ್ಚಿಟ್ಟು ಚೆನ್ನಾಗಿ ಕುಲುಕಬೇಕು. ಸಕ್ಕರೆ ಹಾಗೆಯೇ ಕಾಫಿ ಪೌಡರ್, ಐಸ್ ಕ್ಯೂಬ್ ಎಲ್ಲ ಮಿಕ್ಸ್ ಆಗಬೇಕು. ಒಳ್ಳೆ ನುರೆ ಬರಬೇಕು. ಕೈಯೆಲ್ಲ ಕೋಲ್ಡ್ ಆಗ್ತಾ ಉಂಟು, ಅಂದರೆ ಐಸ್ ಕ್ಯೂಬ್ ಎಲ್ಲ ನೀರಾಗಿ ತುಂಬ ಕೋಲ್ಡ್ ಬರ್ತಾ ಉಂಟು ಕೈಗೆ. ಅಂದರೆ ಗಾಜಿನ ಡಬ್ಬ ನೋಡಿ, ಬೇಗ ಕೋಲ್ಡ್ ಹಿಡಿತದೆ ಕೈಗೆ. ಈ ಥರ ಮಾಡುವಾಗ ಸಕ್ಕರೆ ಎಲ್ಲ ಮಿಕ್ಸ್ ಆಗಿ ನೀರಾಗ್ತದೆ, ಹಾಗೆಯೇ ಐಸ್ ಕ್ಯೂಬ್ ಕೂಡ ನೀರಾಗ್ತದೆ. ನೊರೆ ನೋಡಿ ಅಂತ ಯಾವ ರೀತಿ ಬರ್ತಾ ಉಂಟಂತೇಳಿ. ಬ್ರೂ ಕಾಫಿ ಪೌಡರ್ ಹೆಚ್ಚಿನವರ ಮನೆಯಲ್ಲಿ ಇರ್ತದೆ ನೋಡಿ, ಅದನ್ನೇ ಹಾಕೊಂಡು ಮಾಡಿದರೆ ಆಯಿತು. ಇನ್ನೊಂದು ಲೋಟಕ್ಕೆ ಐಸ್ ಕ್ಯೂಬನ್ನು ಹಾಕ್ಕೊಳ್ಳುವ. ಹಾಗೆಯೇ ನಾವಿವಾಗ ಕುಲುಕಿದ ಕಾಫಿ ಪೌಡರ್ನ ಮಿಕ್ಸರನ್ನು ಹಾಕ್ಕೊಳ್ಳುವ. ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡುವ. ಖಡಕ್ಕಾದ ಕೋಲ್ಡ್ ಕಾಫಿ ನೋಡಿ ಅಂತೆ ರೆಡಿಯಾಗಿದೆ. ಸ್ಟ್ರಾಂಗ್ ಆಗಿ ಚೆನ್ನಾಗಿ ಕಾಣ್ತಾ ಉಂಟು ನಿಮಗೆ. ಮೇಲೆ ಎಲ್ಲ ನೂರೆ ಉಕ್ಕಿ ಬಂದಿದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮನೆಯಲ್ಲೇ ಇರುವಂತಹ ಬ್ರೂ ಕಾಫಿ ಪೌಡರಿಂದ ಯಾವ ರೀತಿ ಸಿಂಪಲ್ ಆಗಿ ಕೋಲ್ಡ್ ಕಾಫಿಯನ್ನು ರೆಡಿ ಮಾಡ್ಬೋದು ಅಂತ ಹೇಳಿ. ತುಂಬಾ ನೊರೆಯಾಗಿ ಚೆನ್ನಾಗಿ ಕಾಣ್ತಾ ಉಂಟು. ಕುಡಿಲಿಕ್ಕೆ ಕೂಡ ಅಷ್ಟೇ ಮಜವಾಗಿರ್ತದೆ. ನೀವು ಕೂಡ ಈ ಕಾಫಿ ಇಷ್ಟ ಆದರೆ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾವು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. Thank you.